ಇನ್ನು ಸಿಂಹರಾಶಿ ಗಮನಿಸೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಚೆನ್ನಾಗಿದೆ. ನಿರ್ಣಯಗಳಲ್ಲಿ ನಿಖರತೆ ಅಂದರೆ ಒಂದು ಸ್ಪಷ್ಟತೆ ಇರುತ್ತದೆ. ಸ್ತ್ರೀಯರಿಗೆ ಸ್ವಲ್ಪ ಸಾಲ ಶತ್ರು ಬಾಧೆ ಸೂಚಿಸ್ತಾ ಇದೆ. ಕಾಲು ಕಣ್ಣಿನ ಬಾಧೆ, ಅದು ಮಾಂದಿ ಕಾರಣದಿಂದಾಗಿ ಕಣ್ಣಿನ ಬಾಧೆ, ಅದು ಎಡಗಣ್ಣು ನಿಮಗೆ ಬಾಧೆ ಆಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಗಮನ ವಹಿಸಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿಗಳು, ಸಹಕಾರ ಇಲ್ಲ ಅಂತಲ್ಲ, ಆದರೆ ಸ್ವಲ್ಪ ಕಿರಿಕಿರಿ ಇರ್ತದೆ, ವಿಘ್ನಗಳಾಗೋ ಸಾಧ್ಯತೆ ಇರ್ತದೆ. ಅದು ಬಹಳ ಮುಖ್ಯವಾದ ವಿಚಾರ. ಇನ್ನು ಆರೋಗ್ಯ ವ್ಯತ್ಯಾಸ ಇದೆ. ದುಃಖ, ಸೋಲು, ಸಂಕಟ, ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು, ವ್ಯಾಪಾರಗಳಲ್ಲಿ ತೊಡಕುಗಳು ಉಂಟಾಗ್ತಕ್ಕಂಥದ್ದು. ಹಬ್ಬದ ಗಡಿಬಿಡಿಯಲ್ಲಿ ಮತ್ತು ಎಷ್ಟು ಹೆಚ್ಚು ಸಂಪಾದನೆ ಮಾಡಬೇಕು ಅನ್ನೋ ತಯಾರಿ ಇರುತ್ತೋ ಆ ತಯಾರಿಗೆ ತಕ್ಕನಾದ ವ್ಯಾಪಾರ ಆಗಲ್ಲ, ಅದು ಮನಸ್ಸಿಗೆ ಬೇಸರ ಆಗೋ ಸಾಧ್ಯತೆ ಇರುತ್ತದೆ. ಸಿಂಹರಾಶಿ ಸ್ವಲ್ಪ ಸಮಾಧಾನವಾಗಿರಿ. ವ್ಯಾಪಾರದ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆ ವಹಿಸಿ. ಕೊನೆಗೆ ಶನಿ ಬದಲಾವಣೆ ನಿಮಗೆ ಆರೋಗ್ಯದಲ್ಲಿ ಏರುಪೇರು ತಂದು ಕೊಟ್ಬಿಡುತ್ತೆ. ಹಬ್ಬದ ಹಿಂದೆ ಮುಂದೆ ನಾವು ಸ್ವಲ್ಪ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು, ಇಲ್ಲಾಂದರೆ ಹಬ್ಬ ಸವಿಲಿಕ್ಕಾಗಲ್ಲ. ಹೀಗಾಗಿ ಸಿಂಹರಾಶಿಯವರು ಬಹಳ ಸಮಾಧಾನವಾಗಿರೋದು ಬಹಳ ಒಳ್ಳೆಯದು. ಪ್ರಾರ್ಥನೆಗೆ ನೋಡಿ, ಶಿವ ದೇವಸ್ಥಾನಕ್ಕೆ ಹೋಗ್ಬರಿ. ಶಿವ ದೇವಸ್ಥಾನದಲ್ಲಿ ಅಭಿಷೇಕ, ರುದ್ರಾಭಿಷೇಕ ಮಾಡಿಸಿ, ವಾರ ಇಡೀ ಮಾಡಿಸಿ. ಅದು ನಿಮ್ಮನ್ನು ತುಂಬ ಕಾಪಾಡುತ್ತೆ. ಇದು ಬೇಕು.